ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಂಗಲ್ ಅನ್ನೋದು ನಮ್ಮ ಪ್ರೋಗ್ರಾಮ್ ಹೆಸರು. ಒಂದ್ ನಿಮಿಷ, ಅದರಲ್ಲಿ ನಾವು ಇವತ್ತು ಓಲೈಕೆರ ಪಾಲಿಟಿಕ್ಸ್ ಅಂತ ಮಾಡ್ತೀವಿ, ನಾಳೆ ಇನ್ನೊಂದು ಯಾವ್ದಾದ್ರು ಸಬ್ಜೆಕ್ಟ್ ಮಾಡಿದ್ರೆ ಅದನ್ನು ಮಾಡ್ತೀವಿ. ಒಂದ್ ನಿಮಿಷ, ನಾನು ಸ್ವತಃ ಭಾಸ್ಕರನ್ ಅವರ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದೆ, ಸರ್ ಜೆನ್ಯೂನ್ ಆಗಿ ಮಾಡಿದಂತಹ ಕೇಸ್ಗಳನ್ನು ಅಪ್ರಿಷಿಯೇಟ್ ಮಾಡಿ ಅಂತ. ಜೆನ್ಯೂನ್ ಆಗಿ ಮಾಡಿರುವಂಥ ಕೇಸ್ಗಳನ್ನು ಅಪ್ರಿಷಿಯೇಟ್ ಮಾಡ್ತಾ ಕೋಮು ಪ್ರಚೋದನೆಗೆ ಒಳಗಾಗಿ ಕೋಮು ಸಾಮರಸ್ಯ ಕದಡಿ ಪೊಲೀಸರ ಮೇಲೆ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿರುವಂತಹ ಪರ್ಟಿಕ್ಯುಲರ್ ಆದಂತಹ ಈ ನಾಡ್ಲೆ ಮಶಾಕ್ ದರ್ಗಾದ ಪ್ರಕರಣಗಳನ್ನು ವಾಪಸ್ ಪಡೆದಿರೋದು ಇದು ತುಷ್ಟೀಕರಣ. ಅದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ನೋಡಿ, ತುಷ್ಟೀಕರಣ ಅಲ್ಲ. ಹೆಂಗೆ ಅವತ್ತು ನಡೆದಿಲ್ವಾ ಘಟನೆ? ನಡೆದಿಲ್ಲ ಅಂತಲ್ಲ, ಘಟನೆ ನಡೆದಿತ್ತಾ ನಡೆದಿಲ್ವಾ? ಅದು ಇದು ಆರೋಪ. ಘಟನೆ ನಡೆದಿತ್ತ, FIR ಆಗಿದೆ. ಕಪೋಲ ಕಲ್ಪಿತ ಬಿಜೆಪಿ ಸರ್ಕಾರದ ಸಂಚು. ಪೊಲೀಸರು ಹಂಗಾದ್ರೆ ಈಗ ನಮ್ಮ ಕರ್ನಾಟಕ ಪೊಲೀಸರು ಏನಿದ್ದಾರೆ, ಯಾರು ಕೇಸ್ ಹಾಕಿದ್ದಾರೆ ಅವರೆಲ್ಲ ಅಪ್ರಯೋಜಕರು, ಅವರು ಆಳುವ ಸರ್ಕಾರಗಳ ಕೈಗೊಂಬೆಗಳು. ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಹೇಳ್ತು ಅಂತ ನಮ್ಮ ಪೊಲೀಸರು ಬಿಜೆಪಿ ಚೇಲಾಗಳ ತರ ವರ್ತನೆ ಮಾಡಿ ಕೇಸ್ ಹಾಕಿದ್ರು. ಇವತ್ತು ನೀವು ಕಾಂಗ್ರೆಸ್ ಸರ್ಕಾರ ಬಂದು ಅದೇ ಕೇಸ್ ಹಾಕಿದಂತಹ ಪೊಲೀಸರನ್ನ ಇಟ್ಕೊಂಡು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ನೀವು ಸರ್ಕಾರದ ಕೈಗೊಂಬೆ ಆಗಿದ್ದೀರಿ ಅಂತ. ಹೌದಾ? ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ನೋಡಿ, ಈ 52 ಕೇಸ್ ಇದೆ. ಈಗ ಪೊಲೀಸರ ಬಗ್ಗೆ ನೀವು ಹೇಳಿ, ಯಾವುದೇ ಒಂದು ಕೇಸನ್ನು ಸರ್ಕಾರ ವಾಪಸ್ ತಗೊಳ್ಳುವಾಗ, ಕ್ಯಾಬಿನೆಟ್ಗೆ ಬರುವಾಗ ಈ ನೋಟ್ ಬರುವುದು ಪೊಲೀಸ್ ಡಿಪಾರ್ಟ್ಮೆಂಟ್. ನಾವು ತಪ್ಪು ಮಾಡಿದ್ವಿ ಅಲ್ಲ, ತಪ್ಪು ಮಾಡಿದಲ್ಲ, ನಾವು ಸುಮ್ನೆ ಸುಳ್ಳು ಕೇಸ್ ಹಾಕಿದೀವಿ. ಇಷ್ಟು ಕೇಸ್ ಇದೆ. ಒಂದು ಪ್ರೆಸ್ ಮೀಟ್ ಮಾಡಬೇಕು. ಹೌದು, ನಮ್ಮಿಂದ ತಪ್ಪಾಗಿದೆ, ನಾವು ಅಮಾಯಕರ ಮೇಲೆ ಕೇಸ್ ಹಾಕಿದ್ವಿ, ಅವ್ರು ಯಾವುದೇ ರೀತಿಯಾದಂತ ತಪ್ಪಿರ್ಲಿಲ್ಲ, ನಾವು ಕೇಸ್ ಹಾಕಿ ಬಿಜೆಪಿ ಸರ್ಕಾರದ ಒತ್ತಡಕ್ಕೆ ಮಣಿದು ನಾವು ಕೇಸನ್ನ ಹಾಕಿದ್ವಿ. ಆದರೆ ಈಗ ನಾವು ಸರ್ಕಾರಕ್ಕೊಂದು ರಿಪೋರ್ಟ್ ಕೊಟ್ಟಿದ್ದೀವಿ ಅವರು ಅಮಾಯಕರು ಅಂತ, ನಮ್ಮಿಂದ ತಪ್ಪಾಗಿದೆ, ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ. ನೋಡಿ, ನನ್ನ ಉತ್ತರ ಕೇಳಿ, ಫಸ್ಟ್ ನೀವು ಮಾತಾಡಿ. ನೋಡಿ, ಒಂದು ಡಿಪಾರ್ಟ್ಮೆಂಟ್ ನಲ್ಲಿರುವಾಗ ಇದು ಮಾಬ್ ಲಿಂಚಿಂಗ್ ಅಂತ ಹೇಳ್ತಾರೆ. ಮಾಬ್ ಲಿಂಚಿಂಗ್ ಆಗುವಾಗ ನೀವು ನಾನು ಜಗಳ ಮಾಡಿದರೆ ನಾನು ಹೊಡೆದು ಇದಾಗುತ್ತೆ. ಗುಂಪಾಗುವಾಗ ಅದರ ಪೊಲೀಸರಿಗೆ ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತದೆ. ಈಗ ಒಂದು ಕೇಸ್ ಪೊಲೀಸರು ಅಸಮರ್ಥರಾದ್ರೆ ಈ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನ ಪ್ರೂವ್ ಮಾಡಕ್ಕೆ ಆಯ್ತು. ಮಹೇಶ್ ಗೌಳಿ ಅವರೇ, ಯಾಕಂದ್ರೆ ಅವ್ರು ನೋಟ್ ಹಾಕ್ತಾರೆ. ಆಯ್ತಾಯ್ತಾಯ್ತು ಮಹೇಶ್ ಗೌಳಿ ಅವ್ರೆ, ಹೇಳ್ರಿ. ಚೀರಿದ್ರೆ ನಮಗೂ ಗೊತ್ತಾಗಲ್ಲ, ನಿಮ್ದು ಧ್ವನಿ ಕೇಳ್ಸಲ್ಲ. ನಾನು ಯಾವಾಗ ನಿಮ್ಗೆ ಹೇಳ್ತೀನಿ ಆವಾಗ ನೀವು ಚೀರಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಈಗ ಚೀರಾಡ್ರಿ. ಹಾ ಮೇಡಮ್, ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇಡಮ್. 2021ರಲ್ಲಿ ಆಳಂದ್ ನಗರದಲ್ಲಿ 100 ವರ್ಷ ಇತಿಹಾಸ ಇರ್ತಕ್ಕಂಥ ರಾಘವ್ ಚೈತನ್ಯರ ಈ ಜೀವಂತ ಸಮಾಧಿಯ ಲಿಂಗದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿ ಇದಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆವಾಗ ನಾವು ಶಾಂತಿಪೂರ್ವಕವಾಗಿ ಹೋರಾಟ ಮಾಡಿ DC ಅವರಿಗೆ ಮನವಿ ಸಲ್ಲಿಸ್ತೇವೆ, ಈ ರೀತಿ ಲಿಂಗಕ್ಕೆ ಅವಮಾನ ಆಗಿದೆ, ನಮ್ಗೆ ಪೂಜೆ ಮಾಡಲು ಅವಕಾಶ ನೀವು ದೊರಕಿಸ್ಕೊಡ್ಬೇಕಂದಾಗ DC ಅವ್ರು ಏನ್ ಮಾಡ್ತಾರೆ, 15 ಜನ ಹಿಂದೂಗಳಿಗೆ 15 ಜನ ಮುಸಲ್ಮಾನರಿಗೆ ಈ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಅನುಮತಿ ನೀಡ್ತಾರೆ. ನಾವು ಆ ಅನುಮತಿಯ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಮೇರೆಗೆ ನಾವು ಪೂಜೆಗೆ ತೆರಳುವಾಗ ಪೂರ್ವ ನಿಯೋಜಿತವಾಗಿ ಕೆಲಸ ಏನಿತ್ತು ಇಲ್ಲ, ಅವ್ರು ಬರ್ಲಿಲ್ಲ ಮೇಡಮ್, ಅವ್ರು ಬರ್ಲೇ ಇಲ್ಲ. ಅದು 2ನೇ ವರ್ಷ ಘಟನೆ. ಒಂದ್ ಸೆಕೆಂಡ್ ಮೇಡಮ್ ಪ್ಲೀಸ್. 2023ರಲ್ಲಿ ಪ್ರಯತ್ನ ಮಾಡಿದ್ದಾರೆ ಚೈತ್ರ ಕುಂದಾಪುರ ಅವರು, ಪ್ರಮೋದ್ ಮುತಾಲಿಕ್ ಅವರು. 2022ರಲ್ಲಿ ಬರ್ಲಿಲ್ಲ ಅವರು. 2023ಕ್ಕೆ ನಾವು ಶಿವರಾತ್ರಿಗೆ. ಹಾ ಮೇಡಮ್. ಆಮೇಲೆ ಪ್ರಕರಣಗಳು ದಾಖಲಾಗಿದೆ. ಇದು ಎಲ್ಲಾನು ಏನ್ ಪ್ರಕರಣಗಳು ದಾಖಲಾಗಿದೆ, CCTV ಫುಟೇಜ್ ಇದೆ, ಡ್ರೋನ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಮೇಡಮ್ ಪೊಲೀಸ್ ಇಲಾಖೆ. ಅವ್ರಿಗೆ ನಾನು ಶ್ಲಾಘನೆ ವ್ಯಕ್ತಪಡಿಸ್ತೀನಿ. ಆಗಿನ SP ಇಶಾಪ್ ಅಂತ ಅವರು ಬಹಳ ನಿಷ್ಪಕ್ಷಪಾತವಾದ ತನಿಖೆ ಮಾಡಿ ಯಾರು ತಪ್ಪಿಸಿದ್ರೆ ಅವರಿಗೆ ಮಾತಾಡ್ತಾರೆ. ಈ ಕ್ಷಣದಲ್ಲಿ ಅವ್ರಿಗೆ ನೆಲೆಸಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಅಚ್ಚುಕಟ್ಟಾಗಿ ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಮಾತ್ರ ಕ್ರಮ ಕೈಗೊಂಡರೆ ಹೊರತು ಯಾರು ಅಮಾಯಕ ಮೇಲೆ ಮಾಡಿಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇಡಮ್. ದಾವಣಗೆರೆ ಚುನಾವಣೆ ಆದ ನಂತರ ಮುಸಲ್ಮಾನರ ಮೇಲೆ ಸ್ವಲ್ಪ ನಾರಾಜಾಗಿದ್ದಾರೆ, ಅದಕ್ಕೆ ಅವ್ರಿಗೆ ಹೋಲಿಕೆ ಮಾಡಕ್ಕೋಸ್ಕರ ಎಲ್ಲಾ ಪ್ರಕರಣಗಳು ಬಿಡುಗಡೆ ಮಾಡಿದ್ದಾರೆ. ವಿಶೇಷವಾಗಿ ಒಳ್ಳೇದ್ ಮಾಡ್ತೀರಂದ್ರೆ ಮಾಡ್ರಿ, ಅವ್ರಿಗೆ ಏನಾದ್ರೂ ನೀವು ಅವ್ರಿಗೆ ಅವರ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ನೀವು ಏನ್ ಕೊಡುಗೆಗಳನ್ನ ಕೊಟ್ರು ಯಾರು ಏನ್ ಬೇಡ ಅನ್ನಲ್ಲ. ಆದರೆ ಮುಸಲ್ಮಾನರ ಓಲೈಕೆ ಮಾಡಬೇಕು ಅಂತ ಅಪರಾಧಿಗಳಿಗೂ ಕೂಡ ನೀವು ಮಾಫ್ ಮಾಡೋದಿದೆಯಲ್ಲ, ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್.
ಆಮೇಲೆ ಇದರಲ್ಲಿ 2 ಪ್ರಕರಣ ಕೂಡ ಮೇಡಮ್, ಹರ್ಷ ಗುತ್ತಿದಾರ್ ಅವರ ಕಾರ್ ಚಾಲಕ ಮೇಡಮ್ ಅವ್ರ ಮೇಲೆ ಮರಣಾಂತಿಕ ಹಲ್ಲೆ ಮಾಡ್ತಾರೆ, ಅದು ಪ್ರೈವೇಟ್ ಕಂಪ್ಲೇಂಟ್ ಮೇಡಮ್, ಅದನ್ನು ಕೂಡ ವಿಡ್ರಾಲ್ ಮಾಡಿದ್ದಾರೆ. ಆಮೇಲೆ ನಮ್ಮ ಪತ್ರಕರ್ತ ಮೇಡಮ್, ದಿಗ್ವಿಜಯ ಪತ್ರಕರ್ತ ಅವರು ಪ್ರಕಾಶ್ ಜಂಗಲಿ ಅಂತ ಅವರು ಕೂಡ ಅವ್ರ ಕ್ಯಾಮ್ರಾ ಎಸ್ಬಿಟ್ಟು ಅವರಿಗೆ ಕೂಡ ಹಲ್ಲೆ ಮಾಡಿದ್ದಾರೆ. ಆ ಪ್ರಕರಣ ಕೂಡ ಬಿಡುಗಡೆ ಮಾಡ್ತಾ ಅಂದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದಾರೆ ಮೇಡಮ್ ಇವರು? ಇವರು ಸೆಕ್ಯುಲರ್ ಮೇಡಮ್? ಮೇಡಮ್ ಅಲ್ಲ, ನಾನು ಇದೆಲ್ಲ ಸ್ಪಷ್ಟವಾಗಿ ಕಾಣ್ತಿದೆ ಮೇಡಮ್. ಅಲ್ಪ ಮುಸಲ್ಮಾನರು ಅಲ್ಲಿ ಏನ್ ಮಾಡ್ಕೊಂಡ್ ಬಂದ್ರು ಅವ್ರಿಗೆ ಸಮರ್ಥನೆ ಮಾಡ್ತಾರೆ ಮೇಡಮ್. ಮರ್ಡರ್ ಮಾಡ್ಕೊಂಡ್ ಬಂದ್ರು ಸಮರ್ಥನೆ ಮಾಡ್ಕೊಳ್ತಾರೆ, ರೇಪ್ ಮಾಡ್ಕೊಂಡ್ ಬಂದ್ರು ಸಮರ್ಥನೆ ಮಾಡ್ಕೊಳ್ತಾರೆ, ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರೆ, ಸಮರ್ಥನೆ ರೇಪ್ ಗೀಪ್ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ರೇಪ್ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ ಮಹೇಶ್ ಗೋಳಿ ಅವ್ರೆ. ರೇಪ್ ಈಸಿ ಅಲ್ಲ, ರೇಪ್ ಇರ್ತಾರೆ, ಇಷ್ಟು ಈಸಿ ಮಾತಾಡಬೇಡ, ಮಾತಾಡೋ ಬರದಲ್ಲಿ ರೇಪ್ ಗೀಪ್ ಎಲ್ಲ ಹೇಳಕ್ ಹೋಗ್ಬೇಡ್ರಿ. ಬಟ್ ಡೆಫಿನೆಟ್ಲಿ ಈ ರೀತಿ ರಾಜ್ಯ ಮುಂದುವರಿತಾ ಏನ್ ಸಂದೇಶ ಕೊಡ್ತಾರೆ ಮೇಡಮ್ ಸಮಾಜಕ್ಕೆ ಇವರು? ಹಿಂದೂಗಳಾಗ್ಲಿ ಮುಸಲ್ಮಾನರಾಗ್ಲಿ ಸರ್, ಇದು ಕೇವಲ ಮುಸ್ಲಿಮ್ರಂತ ನಾನು ಹೇಳ್ತಾ ಇಲ್ಲ, ಇವತ್ತು ಮುಸ್ಲಿಮರದ್ದು ಮಾಡಿರೋದ್ರಿಂದ ನಾವು ಹೇಳ್ತಾ ಇದೀವಿ. ದಿ ಸೇಮ್ ಟೈಮ್ ಚೈತ್ರ ಕುಂದಾಪುರ ಮತ್ತು ಇವರು ಪ್ರಮೋದ್ ಮುತಾಲಿಕ್ ಅವರ ಮೇಲಿನ ಕೇಸ್ಗಳನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ. ಸೊ ಅವ್ರು ಮಾತ್ರ ತುಂಬಾ ಒಳ್ಳೆಯವರು, ಇನ್ನೊಬ್ರು ಕೆಟ್ಟವರು ಅಂತ ನಾನು ಅದನ್ನು ಕೂಡ ಸೆಗ್ರಿಗೇಟ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ಯಾಕೆ ಅಂತಂದ್ರೆ ಕಾಲಕ್ಕೆ ತಕ್ಕಂತೆ ಕೆಲವೊಂದು ಭಾಷಣಗಳು ಯಾವ ರೀತಿ ಕೋಮು ಸಾಮರಸ್ಯವನ್ನು ಕದಡಿದೆ ಅನ್ನೋದಕ್ಕೆ ನಾನು ಸಾಕ್ಷಿ, ನೀವು ಸಾಕ್ಷಿ. ಬಟ್ ಪರ್ಟಿಕ್ಯುಲರ್ ಈ ಕೇಸಲ್ಲಿ ಪೊಲೀಸರು ವಿತ್ ಎವಿಡೆನ್ಸ್ ಈ ಕೇಸ್ಗಳನ್ನು ಹಾಕಿದ ಮೇಲೆ, ನೀವು ರೈತರ ಮೇಲೆ ಅಥವಾ ಕನ್ನಡ ಪರ ನಾಡು ನುಡಿ ಜಲ ಭಾಷೆಗೋಸ್ಕರ ಮಾಡಿದಂಥ ಹೋರಾಟಗಳು ಐ ಅಪ್ರಿಷಿಯೇಟ್. ಅದೇ ಛತ್ರಿಗಳ ಕೋಮು ಸಾಮರಸ್ಯ ಕದಡುವಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಮಾಡಿರುವಂತ ಅಪರಾಧವನ್ನ ಮಾಫ್ ಮಾಡ್ತೀನಿ ಅನ್ನೋದು, ಅದು ನೀವು ಮುಂದೆ ಇನ್ನೊಂದು ಘಟನೆ ಆಗೋದಕ್ಕೆ ಕೊಡುವಂತ ಉತ್ತೇಜನ. ನಾಳೆ ಇನ್ನೊಂದು ಕೋಮು ಸಾಮರಸ್ಯ ಕದಡುವಂತ ಘಟನೆಗಳಾದ್ರೆ ಅದಕ್ಕೆ ಕಾರಣ ಈ ಸರ್ಕಾರ ಆಗುತ್ತೆ. ಯಾಕೆ ಅಂದ್ರೆ ನಾವು ಏನ್ ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಇಲ್ಲ. ಸಂಕೇತ ಕೊಟ್ಟಂಗೆ ಮೇಡಮ್, ಸಮಾಜ ಅವ್ರಿಗೆ ಒಂದು ಸಂಕೇತ ಕೊಟ್ಟಂಗೆ ಇವರು, ಈಗ ನೀವು ಇದು ಘಟನೆಗಳು ಮಾಡ್ರಿ, ನೀವು ಮತ್ತೆ ಇದು ಮಾಡ್ರಿ, ನಾವೇನ ಮಾಡ್ತೀವಿ, ನಮ್ಮೆಲ್ಲ ಪ್ರಕರಣಗಳು ನಾನು ಪುನಃ ರಿಟರ್ನ್ ತಗೋತೀವಿ ಅಂತ ಹೇಳಕ್ ಒಂದು ದೊಡ್ಡ ಸಾಕ್ಷಿ ಮೇಡಮ್. ನೀವು ನೋಡಿರ್ಬೋದು, ಹುಬ್ಳಿ ಪ್ರಕರಣಗಳು ನೋಡಿರ್ಬೋದು, ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ ಏನಕ್ಕೆ ಮೇಡಮ್, ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ರು, ಅಲ್ಲಿಂದ ಪೊಲೀಸ್ ಇಲಾಖೆಗಳ ಮೇಲೆ ದಾಳಿ ಮಾಡಿದ್ರು, ಅಂತ ಪ್ರಕರಣಗಳು ವಿಡ್ರಾಲ್ ಮಾಡ್ತಾರೆ ಮೇಡಮ್ ಇವರು. ಚಿತ್ತಾಪುರದಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸರ ಹೆಚ್ಚಿನ ಪ್ರಕರಣಗಳು ವಿಡ್ರಾಲ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಲ್ಲ ಮೇಡಮ್ ಏನ್ ನಡೆದಿದೆ ಅನ್ನೋದು, ಏನ್ ಸಮಾಜದಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋದು. ಇವರು ಡೆವಲಪ್ಮೆಂಟ್ ಅಲ್ಲಿ ಹೆಣ್ಮಕ್ಳ ವಿಚಾರದಲ್ಲಿ ಒಂದು ಗಟ್ಟಿ ನಿರ್ಧಾರ. ಇಟ್ಸ್ ಓಕೆ, ನೀವು ಹಿಜಾಬ್ ಹಾಕೊಂಡ್ ಬಂದಿಲ್ಲ ಅಂದ್ರೆ ನಿಮ್ ಪೇರೆಂಟ್ಸ್ ನಿಮ್ ಓದಕ್ ಅನುಮತಿ ಕೊಡ್ತಿಲ್ಲ ಅಂದ್ರೆ ಸರ್ಕಾರವಾಗಿ ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೆ ನಾವು ಕೊಡ್ತೀವಿ ಅನ್ನೋದು ಒಂದು ಹೆಣ್ಮಕ್ಕಳ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂತ ಒಂದು ನಿರ್ಧಾರಕ್ಕೆ ಪೂರಕ ಅಂತ ಅದನ್ನ ನಾವು ಒಪ್ಕೊಳ್ಬಹುದು ಆಸ್ ಅ ಹೆಣ್ಮಗಳಾಗಿ ನಾನು. ಬಟ್ ಸೋಷಿಯಲ್ ಎಲಿಮೆಂಟ್ಸ್ ಸಮಾಜದಲ್ಲಿ ಅಶಾಂತಿ ಮಾಡುವಂತಹ ಮತ್ತು ಕೋಮುಗಲಭೆಗೆ ಕಾರಣರಾದವರ ಕೇಸ್ಗಳನ್ನ ವಾಪಸ್ ತಗೊಳ್ತೀರಿ ಅಂತಂದ್ರೆ ಅದು ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಅಥವಾ ಬೇರೆ ನೀವಾಗಿರ್ಬೋದು, ನಾವಾಗಿರ್ಬೋದು, ಅದು ಒಳ್ಳೆಯ ನಿರ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರೇ ಮಾಡಲಿ. ನಾಳೆ 2028ಕ್ಕೆ ಯತ್ನಾಳ್ ಅವ್ರು ಹೇಳೋ ಪ್ರಕಾರ ನಾವು ಬಂದು BJP ಅಧಿಕಾರಕ್ಕೆ ಬಂದು ನಾವು ಹಿಂದೂ ಸಂಘಟನೆಗಳ ಮೇಲೆ ಹಾಕಿರುವಂಥ ಕೇಸ್ಗಳನ್ನ ಹಿಂದೂಗಳಾಗಿ ನೀವು ಕೋಮು ಪ್ರಚೋದನೆ ಮಾಡಿದ್ದೀರಿ, ನೀವು ಹಿಂದೂಗಳಾಗಿ ಕೋಮು ಸಾಮರಸ್ಯ ಕದಡುವಂಥ ಪ್ರಯತ್ನ ಮಾಡಿದ್ದೀರಿ ಅಂದರೆ ನಿಮ್ಮ ಕೇಸ್ಗಳನ್ನು ವಾಪಸ್ ತಗೊಳ್ಬಾರ್ದು. ಮಾಡಿಲ್ಲ ಮೇಡಮ್, ಅವ್ರು ನ್ಯಾಯದ ಪರವಾಗಿ ನಿಂತಿದ್ದಾರೆ ಮೇಡಮ್. ಯಾವ ತಪ್ಪಿದೆ ಅವಷ್ಟೇ ಆಳಂದ ತಾಲೂಕಿನ ಕೆಲವು ಪ್ರಕರಣಗಳು ನಾವು ಸರ್ಕಾರ ಕೊಟ್ಟಿದ್ದೀವಿ, ಆದ್ರೆ ಅವ್ರು ವಿಡ್ರಾಲ್ ಮಾಡಿಲ್ಲ. ಕಾರಣ ಏನಂದ್ರೆ ಕೆಲವು ಸತ್ಯಾಂಶ ಅದರಲ್ಲಿ ಇತ್ತು, ಅದಕ್ಕೆ ಅವ್ರು ಮಾಡಿಲ್ಲ. ಅದ್ರಲ್ಲಿ ಸ್ಪಷ್ಟವಾಗಿದೆ ಮೇಡಮ್. BJP ಎಲ್ಲಾನು ಮಾಡಲ್ಲ ಮೇಡಮ್, ಹಿಂದೂ ಪರವಾಗಿ ಅಂತ ಹೇಳಿದ್ರೆ ಆ ರೀತಿ ಮಾಡಲ್ಲ. ಯಾವ ತಪ್ಪಿದೆ ಅಷ್ಟೇ ಮಾಡ್ತಾರೆ ಮೇಡಮ್.